ಬೆಂಗಳೂರಿನಲ್ಲಿ ಪತ್ನಿಯಿಂದಲೇ ಭೀಕರವಾಗಿ ಕೊಲೆಯಾದ ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್ ಅಂತ್ಯಕ್ರಿಯೆ ನಡೆದಿದೆ. ವಿಲ್ಸನ್ ಗಾರ್ಡನ್ನ ವಿದ್ಯುತ್ ಚಿತಾಗಾರದಲ್ಲಿ ಓಂ ಪ್ರಕಾಶ್ ಜೊತೆಗೆ ಪುತ್ರ ಕಾರ್ತಿಕೇಶ್ ಅಗ್ನಿಸ್ಪರ್ಶ ಮಾಡಿದ್ದು ನಿವೃತ್ತ ಅಧಿಕಾರಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಇದಕ್ಕೂ ಮುನ್ನ ಕುಟುಂಬದವರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಎಸ್ಆರ್ ಲೇಔಟ್ನ ಎಂಸಿಎಚ್ಎಸ್ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಪೊಲೀಸ್ ಬ್ಯಾಂಡ್ ಸೆಟ್ ಮತ್ತು 3 ಸುತ್ತು ಗುಂಡು ಹಾರಿಸಿ ಪೊಲೀಸರಿಂದ ಓಂ ಪ್ರಕಾಶ್ಗೆ ಗೌರವ ಸಮರ್ಪಣೆ ಸಲ್ಲಿಸಲಾಯಿತು. ಇನ್ನು ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಇರಿಸಿ ಮೌನಾಚರಣೆ ಕೈಗೊಂಡು ಅಂತ್ಯಕ್ರಿಯೆ ನಡೆಸಲಾಯಿತು. ಓಂ ಪ್ರಕಾಶ್ ಅಂತಿಮ ದರ್ಶನ ಪಡೆಯೋಕೆ ಪೊಲೀಸ್ ಅಧಿಕಾರಿಗಳು, ಸಚಿವರು, ಶಾಸಕರು, ಸಂಬಂಧಿಕರು ಸೇರಿದಂತೆ ಅನೇಕ ಜನ ಸೇರಿದ್ರು. ಅಂತಿಮ ದರ್ಶನದ ಬಳಿಕ ಪೊಲೀಸ್ ಕಮಿಷನರ್ ದಯಾನಂದ್ ಸ್ಥಳದಲ್ಲೇ ಬೀಡು ಬಿಟ್ಟು ಕರ್ತವ್ಯ ಪಾಲಿಸಿದ್ರು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂತಿಮ ದರ್ಶನ ನಡೆದಿದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಂತಿಮ ನಮನ ಸಲ್ಲಿಸಿದ್ರು. ಬಳಿಕ ಮಾತನಾಡಿದ ಸಚಿವ, ಡಿಜಿ ಅಂಡ್ ಐಜಿಪಿ ಆಗಿ ಓಂ ಪ್ರಕಾಶ್ ಉತ್ತಮ ಕೆಲಸ ಮಾಡಿ ಹೆಸರು ಪಡೆದಿದ್ರು ಅಂದರು. ಇನ್ನು ತುಂಬಾ ವರ್ಷದಿಂದ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದ ಓಂ ಪ್ರಕಾಶ್ ನಾನು ನಿಮ್ಮ ವೋಟರ್ ಅಂತ ತಮಾಷೆ ಮಾಡ್ತಿದ್ರು ಅಂತ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಸ್ಮರಿಸಿದ್ರು. ಕಾಂಗ್ರೆಸ್ ನಾಯಕ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಕೂಡ ನಿವೃತ್ತ ಅಧಿಕಾರಿ ದರ್ಶನ ಪಡೆದರು. ಒಳ್ಳೆ ವ್ಯಕ್ತಿತ್ವ. ನಮ್ಮ 30-35 ವರ್ಷಗಳ ಅವಧಿನಲ್ಲಿ ಒಳ್ಳೆ ಹೆಸರನ್ನು ಕೂಡ ಗಳಿಸಿದರು. ಅವರ ಹತ್ಯೆ ಆಗಿರೋಂಥದ್ದು ನೋಡಿದ್ರೆ ತುಂಬ ನೋವು ತರುವಂಥ ವಿಷಯ. ಮೆಂಬರು ನಾನು ಕೂಡ ನಿಮ್ಮ ವೋಟರ್ ಅಂತ ತಮಾಷೆ ಮಾಡ್ತಾ ಇದ್ರು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆಗೂ ಮೊದಲು ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಕೆಲ ಅಧಿಕಾರಿಗಳಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿರೋ ಮಾಹಿತಿ ಬಯಲಾಗಿದೆ. ನನ್ನ ಗಂಡ ಡಿಜಿ ಐಜಿಪಿ ಆಗಿದ್ದ ಕೊನೆಯ ಕೆಲ ತಿಂಗಳುಗಳಲ್ಲಿ ಹಲವು ಅಧಿಕಾರಿಗಳು ಮಾನಸಿಕ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಮೆಸೇಜ್ ಮಾಡಿರೋ ಪತ್ನಿ ಪಲ್ಲವಿ ಇನ್ನೂ ಅನೇಕ ಆರೋಪಗಳನ್ನು ಮಾಡಿದ್ದಾರೆ. ಈ ಗ್ರೂಪ್ನಲ್ಲಿ ಇರುವ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ನೀವು ತುರ್ತು ಕ್ರಮ ಕೈಗೊಳ್ಳಬೇಕು. ನೀವು ಮಾನವೀಯತೆ ಉಳ್ಳವರಾಗಿದ್ರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ. ಕಾರಣ ಕೌಟುಂಬಿಕ ವಿಚಾರವಾಗಿರ್ಬೋದು. ಆದರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು. ನನ್ನ ಪತಿ ಡಿಜಿಪಿ ಆಗಿದ್ದಾಗ ಪ್ರತಿ 10-15 ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಪ್ರತ್ಯೇಕವಾಗಿ ಬದುಕುವಂತೆ ಅವರಿಗೆ ಹಲವು ಬಾರಿ ನಾನು ಹೇಳಿದ್ದೆ. ನಾನು ಎಲ್ಲಿಗಾದ್ರೂ ಹೋದಾಗ ನನಗೆ ಕೊಡಲಾದ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಿತ್ತು. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನು ನೇಮಿಸಿದ್ರು. ನನ್ನ ಮಗಳೀಗ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ನನಗೆ ಸುಮ್ಮನೆ ಕೂರಲು ಆಗಲ್ಲ. ಸ್ವಿಗ್ಗಿ, ಝೊಮ್ಯಾಟೋದಿಂದ ತರಿಸುವ ಆಹಾರಗಳಲ್ಲೂ ಬೆರಕೆ ಮಾಡಲಾಗ್ತಿತ್ತು. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ನ ಕೊಲೆ ಮಾಡಿದ್ದು ನಾನೇ ಅಂತ ಪೊಲೀಸರಿಗೆ ಹೇಳಿರೋ ಪತ್ನಿ ಪಲ್ಲವಿ ವಾಟ್ಸ್ಆಪ್ನಲ್ಲಿ ಇನ್ನೂ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಓಂ ಪ್ರಕಾಶ್ ವಿಚಿತ್ರವಾದ ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ. ಓಂ ಪ್ರಕಾಶ್ ಪಿಎಫ್ಐ ಸದಸ್ಯ. ಇದನ್ನ ವಿರೋಧಿಸಿದ್ದಕ್ಕೆ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಡ್ತಾ ಇದ್ರು. ಮಗಳಿಗೆ ವಿಷ ನೀಡಿದ್ರಿಂದ ಮೂತ್ರಪಿಂಡಗಳಿಗೆ ಹಾನಿಯಾಗಿದೆ. ಓಂ ಪ್ರಕಾಶ್ ಬಳಿ ಇರುವ ಶಸ್ತ್ರಾಸ್ತ್ರ, ಹಣದ ಬಗ್ಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಗಮನಕ್ಕೆ ತರಬೇಕು. ಈ ಶಸ್ತ್ರಾಸ್ತ್ರ, ಹಣ ಎಲ್ಲಿಂದ ಬರುತ್ತದೆ ಎಂಬ ಬಗ್ಗೆ ತನಿಖೆ ಆಗಬೇಕು. ಇದು ರಣ್ಯಾರಾವ್ ಪ್ರಕರಣಕ್ಕಿಂತ ಅಪಾಯಕಾರಿ. ಮಸ್ತಾನ್ ಎಂಬಾತ ಉನ್ನತ ಮಟ್ಟದ ಶಸ್ತ್ರಾಸ್ತ್ರ ಹೊಂದಿರುವ ವ್ಯಕ್ತಿ. ಆತನ ವಿಚಾರಣೆ ನಡೆಸಿದ್ರೆ ಹಲವು ವಿಷಯಗಳು ತಿಳಿಯುತ್ತೆ. ದೇವರ ದಯೆಯಿಂದ ಪ್ರತಿ ಬಾರಿ ವಿಷ ಪ್ರಯೋಗದಿಂದಲೂ ನಾನು ಪಾರಾಗಿದ್ದೇನೆ. ನಿವೃತ್ತ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಪ್ರಕರಣವನ್ನ ರಾಜ್ಯ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಅಸ್ತ್ರ ಮಾಡಿಕೊಂಡಿವೆ. ರಾಜ್ಯದಲ್ಲಿ ಈಗ ಪೊಲೀಸ್ ಅಧಿಕಾರಿಗೆ ಸಾವಿನ ಭಾಗ್ಯ ಬಂದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಭಾವಿ ಪತ್ನಿಯ ಕಿರುಕುಳಕ್ಕೆ ಮನನೊಂದು ಆದಾಯ ತೆರಿಗೆ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಳೆ ಬಾಯ್ ಫ್ರೆಂಡ್ನ ಸಹವಾಸ ಬಿಡದ ಭಾವಿ ಪತ್ನಿಯನ್ನ ಬಿಡಲು ಆಗದ, ಮದುವೆಯಾಗಲು ಆಗದೆ ಕೊನೆಗೆ ತಾವೇ ಪ್ರಾಣ ಕಳ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ನಾಶಿಕ್ ಮೂಲದ ಯುವತಿ ಜೊತೆ ಆದಾಯ ತೆರಿಗೆ ಅಧಿಕಾರಿ ಹರೇರಾಮ್ ಸತ್ಯಪ್ರಕಾಶ್ ಪಾಂಡೆ ನಿಶ್ಚಿತಾರ್ಥವಾಗಿತ್ತು. ನಿಶ್ಚಿತಾರ್ಥದ ದಿನ ಭಾವಿ ಪತ್ನಿ ತನ್ನ ಬಾಯ್ ಫ್ರೆಂಡ್ ಸುರೇಶ್ನನ್ನ ಅಪ್ಪಿಕೊಂಡಿದ್ದನ್ನ ಸತ್ಯಪ್ರಕಾಶ್ ನೋಡಿದ್ದಾರೆ. ಬಳಿಕ ವಿಚಾರಿಸಿದಾಗ ಭಾವಿ ಪತ್ನಿಯ ಹಳೆ ಪ್ರೇಮ ಕಥೆ ಬಿಚ್ಚಿಕೊಂಡಿದೆ. ಹಳೆಯದ್ದನ್ನೆಲ್ಲ ಇಲ್ಲಿಗೆ ನಿಲ್ಲಿಸೋದಾದ್ರೆ ನಿನ್ನನ್ನ ಮದುವೆ ಆಗ್ತೇನೆ, ಇಲ್ಲದಿದ್ರೆ ನಮ್ಮಿಬ್ಬರ ಮದುವೆ ನಡೆಯಲ್ಲ ಅಂತ ಸತ್ಯಪ್ರಕಾಶ್ ಹೇಳಿದ್ದಾರೆ. ಇದಕ್ಕೆ ಜಗ್ಗದ ಭಾವಿ ಪತ್ನಿ ಸತ್ಯಪ್ರಕಾಶ್ ವಿರುದ್ಧ ವರದಕ್ಷಿಣೆ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾಳೆ. ಅಲ್ಲದೆ ಇದೇ ವಿಚಾರವಾಗಿ ಪ್ರತಿನಿತ್ಯ ಕಿರುಕುಳ ಕೊಟ್ಟಿದ್ದಾಳೆಂದು ಆರೋಪಿಸಿ ಸತ್ಯಪ್ರಕಾಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 17 ವರ್ಷದ ಕುನಾಲ್ ಹತ್ಯೆ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಲಾಗಿದೆಯಂತ ಲೇಡಿ ಡಾನ್
ಝೀಕ್ರಾ ಖಾನ್ ಅಳಲು ತೋಡಿಕೊಂಡಿದ್ದಾಳೆ. ಏಪ್ರಿಲ್ 17ರಂದು ದೆಹಲಿಯ ಸೀಲಂಪುರದಲ್ಲಿ 17 ವರ್ಷದ ಕುನಾಲ್ನನ್ನ ಇರಿದು ಹತ್ಯೆ ಮಾಡಲಾಗಿತ್ತು. ಹತ್ಯೆ ಖಂಡಿಸಿ ಕುನಾಲ್ ಪೋಷಕರು ಮತ್ತು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಪ್ರಕರಣ ಸಂಬಂಧ ಪೊಲೀಸರು ಸ್ವಯಂ ಘೋಷಿತ ಲೇಡಿ ಡಾನ್ ಝೀಕ್ರಾ ಖಾನ್ ಸೇರಿದಂತೆ 7 ಮಂದಿಯನ್ನ ಬಂಧಿಸಿದ್ದಾರೆ. ಆದರೆ ಝೀಕ್ರಾ ಖಾನ್ ನಾನು ಕುನಾಲ್ನ ಕೊಂದಿಲ್ಲ ಎಂದಿದ್ದಾಳೆ. कुनाल को सर मैंने नहीं मारा, मुझे नाजायज फंसाया जा रहा है। मैं इनकाउंटर चाहिए, मुझे इनकाउंटर चाहिए ना। सरकार बंद कर दो, सरकार चलाना बंद कर दो, पुलिस का थाना बंद कर दो। ಮಹಾರಾಷ್ಟ್ರದಲ್ಲಿ ಕುಡಿಯುವ ನೀರಿಗಾಗಿ ಮಹಿಳೆಯರು ಪ್ರಾಣಪಣಕ್ಕಿಟ್ಟು ಬಾವಿಗೆ ಇಳಿಯುವಂತಾಗಿದೆ. ಬಿರು ಬೇಸಿಗೆಯ ನಡುವೆ ಅಂತರ್ಜಲ ಬತ್ತಿ ಹೋಗಿದೆ. ಇದರಿಂದ ನಾಸಿಕ್ ಜಿಲ್ಲೆಯ ಗ್ರಾಮಗಳ ಮಹಿಳೆಯರು ನೀರಿಗಾಗಿ ಬಾವಿಗೆ ಇಳಿಯುವಂತಾಗಿದೆ. ಹಗ್ಗ ಕಟ್ಟಿಕೊಂಡು ಮಹಿಳೆ ಬಾವಿಗೆ ಇಳಿಯುತ್ತಿರುವ ದೃಶ್ಯ ವೈರಲ್ ಆಗಿದೆ. ಹೀಗೆ ಬಾವಿಗೆ ಇಳಿದು ಮಹಿಳೆಯರು ತಳದಲ್ಲಿರುವ ನೀರನ್ನ ತೋಡಿ ತೋಡಿ ಬೆಂದಿಗೆಗೆ ಹಾಕೊಳ್ತಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ನೀರಿಲ್ಲದೆ ಇದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರದ 32 ಪ್ರಮುಖ ಜಲಾಶಯಗಳಲ್ಲಿ ಕಳೆದ 1 ತಿಂಗಳಲ್ಲಿ ನೀರಿನ ಪ್ರಮಾಣ 18% ಕುಸಿದಿದೆ. ನೀರಿನ ಸಂಗ್ರಹದಲ್ಲಿ ಮಹಾರಾಷ್ಟ್ರದ ಜಲಾಶಯಗಳು ದೇಶದಲ್ಲೇ ಕೊನೆಯ ಸ್ಥಾನದಲ್ಲಿದೆ. ಭಾರತದಲ್ಲಿ ಚುನಾವಣಾ ಆಯೋಗ ರಾಜಿಯಾಗಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಅಮೆರಿಕದ ಬೋಸ್ಟನ್ನಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ ರಾಗ, ಮಹಾರಾಷ್ಟ್ರದಲ್ಲಿ ಸಂಜೆ 5:30ರಿಂದ 7:30 ನಡುವೆ 65 ಲಕ್ಷ ಮತ ಹಾಕಿದ್ದಾರೆ. ಇದು ಅಸಾಧ್ಯ. ಚುನಾವಣಾ ಆಯೋಗ ಮತದಾನದ ಪ್ರಮಾಣವನ್ನ ತಿರುಚಿದೆ ಅಂತ ರಾಗ ಆರೋಪಿಸಿದ್ದಾರೆ. ರಾಗ ಆರೋಪಕ್ಕೆ ಬಿಜೆಪಿ ತಿರುಗೇಟು ನೀಡಿದೆ. ಅಮೆರಿಕದಲ್ಲಿ ನಿಂತು ಭಾರತದ ಪ್ರಜಾಪ್ರಭುತ್ವಕ್ಕೆ ಅಗೌರವ ತೋರಿರುವ ರಾಹುಲ್ ಗಾಂಧಿ ಒಬ್ಬ ದ್ರೋಹಿ ಅಂತ ಬಿಜೆಪಿ ಕಿಡಿಕಾರಿದೆ. ವಯನಾಡ್ನಲ್ಲಿ ಪ್ರಿಯಾಂಕಾ ಗಾಂಧಿ ಗೆದ್ದಿದ್ದೇಗೆ ಅಂತ ಪ್ರಶ್ನಿಸಿದೆ. ಆದರೆ ಶಿವಸೇನೆ ಉದ್ಧವ್ ಬಣ ರಾಹುಲ್ ಗಾಂಧಿ ಆರೋಪ 100ಕ್ಕೆ 100 ಸತ್ಯ ಎಂದಿದೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ 4 ದಿನಗಳ ಪ್ರವಾಸಕ್ಕೆ ಕುಟುಂಬ ಸಮೇತ ಭಾರತಕ್ಕೆ ಆಗಮಿಸಿದ್ದಾರೆ. ಭಾರತೀಯ ಮೂಲದ ಪತ್ನಿ ಉಷಾ 3 ಮಕ್ಕಳ ಜೊತೆ ವಾನ್ಸ್ ದೆಹಲಿಯ ಪಾಲಂ ವಾಯ್ನಲ್ಲಿಗೆ ಬಂದಿಳಿದ್ರು. ಈ ವೇಳೆ ವಾನ್ಸ್ ಅವರ ಮಕ್ಕಳು ಭಾರತೀಯ ಉಡುಪಿನಲ್ಲಿ ಆಗಮಿಸಿದ್ದು ವಿಶೇಷವಾಗಿತ್ತು. ವಾನ್ಸ್ಗೆ ಭಾರತದ 3 ಪಡೆಗಳು ಗೌರವ ನೀಡಿವೆ. ಬಳಿಕ ಜೆಡಿ ವಾನ್ಸ್ ಕುಟುಂಬ ಸಮೇತ ದೆಹಲಿಯ ಅಕ್ಷರಧಾಮ ದೇಗುಲಕ್ಕೆ ಭೇಟಿ ನೀಡಿದ್ರು. ಇನ್ನು ಪ್ರಧಾನಿ ಮೋದಿ ಮತ್ತು ವಾನ್ಸ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿದೆ. ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರರ ದ್ವಿಸದಸ್ಯ ಪೀಠ ಈ ಆದೇಶ ನೀಡಿದೆ. ಬಿಎಸ್ವೈ ವಿರುದ್ಧದ ಪ್ರಕರಣಗಳನ್ನು ಒಟ್ಟುಗೂಡಿಸಿ ಏಪ್ರಿಲ್ 11ರಂದು ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ತೀರ್ಪು ಕಾಯ್ದಿರಿಸಿತ್ತು. ಶನಿವಾರ ತೆಗೆಸಿದ್ದಕ್ಕೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಇನ್ನು ಶನಿವಾರ ತೆಗೆಸಿದ್ದು ತಪ್ಪು, ಈ ಸಂಪ್ರದಾಯ ಸರಿಯಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಶನಿವಾರ ತೆಗೆಸಿದ್ದೆಲ್ಲ ತಪ್ಪು. ಆ ಸಂಪ್ರದಾಯಗಳನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ. ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಾಂಸದ ಅಂಗಡಿಯಾಗಿ ಬದಲಾಗಿದೆ. ದುಷ್ಕರ್ಮಿಗಳು ಸಮಾಧಿಯ ಕಂಬಕ್ಕೆ ಮೇಕೆ ನೇತು ಹಾಕಿ ಮಾಂಸ ಶುದ್ಧೀಕರಣ ಮಾಡಿದ್ದಾರೆ. ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿಯ ತುಂಗಭದ್ರಾ ನದಿಯ ದಡದಲ್ಲಿರೋ 64 ಕಂಬದ ಮಂಟಪದಲ್ಲಿ ಈ ಕೃತ್ಯ ನಡೆದಿದೆ. ಮಂಗಳ ಗ್ರಹದ ಮೇಲೆ ಅಡ್ಡಾಡ್ತಾ ಇರೋ ನಾಸಾದ ಪ್ರಿಸರ್ವೆನ್ಸ್ ರೋವರ್ ಕ್ಯಾಮೆರಾದಲ್ಲಿ ನಿಗೂಢ ಕಲ್ಲಿನ ಚಿತ್ರವೊಂದು ಸೆರೆಯಾಗಿದೆ. ತಲೆಬುರುಡೆ ಆಕಾರದಲ್ಲಿರುವ ಈ ನಿಗೂಢ ಕಲ್ಲಿಗೆ ನಾಸಾ ಸ್ಕಲ್ ಹಿಲ್ ಎಂದು ಹೆಸರಿಟ್ಟಿದೆ. ಮಧ್ಯಪ್ರದೇಶದಲ್ಲಿರುವ ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ನಾಳೆಯಿಂದ ರಾಮಾಯಣ ಶೂಟಿಂಗ್ನಲ್ಲಿ ಯಶ್ ಭಾಗಿಯಾಗಲಿದ್ದಾರೆ. ಶೂಟಿಂಗ್ಗಾಗಿ ಯಶ್ ಮುಂಬೈಗೆ ತೆರಳಿದ್ದಾರೆ. ಇದಕ್ಕೂ ಮುನ್ನ ಮಹಾಕಾಳೇಶ್ವರನ ಆಶೀರ್ವಾದ ಪಡೆದಿದ್ದಾರೆ.